ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂತ ಚಿಂತೆ ಹೆಣ್ಮಕ್ಳಿಗೆ. ಬಾಕ್ಸ್ಗಳಿಗೆಲ್ಲ ಟಿಫನ್ ಐಟಮೇ ಮಾಡಬೇಕು. ಕೆಲವೊಂದು ಸಾರಿ ದೊಡ್ಡ ಮಕ್ಕಳಾದ್ರೆ ಅನ್ನ ಸಾಂಬಾರು ಮಾಡ್ಬೋದು. ಈ ಬೆಳಗಿನ ಟಿಫನ್ಗೆ ಬೆಳಗ್ಗೆ ಏನೇನು ಮಾಡಬೇಕು ವಾರ ಪೂರ್ತಿ ಅಂತ ನಾನು ಹೇಳ್ತೀನಿ ನೋಡಿ. ಒಂದು ದಿವಸ ಬಂದು ಟೊಮೆಟೊ ಗೊಜ್ಜು ರೈಸು ಮಾಡ್ಬೋದು. ಇಷ್ಟ ಆದರೆ ನಮ್ಮ ಮಕ್ಕಳೆಲ್ಲ ತಿಂತಾರೆ. ಹಂಗಾಗಿ ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ. ಇಷ್ಟಪಟ್ಟು ತಿಂತಾರೆ ಟೊಮೆಟೊ ಗೊಜ್ಜು ರೈಸು ಅಂದ್ಬಿಟ್ಟು. ಒಂದಿನ ಟೊಮೆಟೊ ಗೊಜ್ಜು ರೈಸು, ನೆಕ್ಸ್ಟ್ ಡೇ ಬೇರೆ ಏನಾದರೂ ಚಿತ್ರಾನ್ನ ಪುಳಿಯೋಗರೆ ಆ ಥರ ಮಾಡ್ಕೋಬೋದು. ಫಸ್ಟೇ ನಾವು ವಾರದಲ್ಲಿ ಈ ದಿನ ಈ ಅಡುಗೆ ಮಾಡಬೇಕು, ಈ ಟಿಫನ್ ಮಾಡಬೇಕು ಅಂತ ನಾವು ಫಸ್ಟೇ ಮೈಂಡಲ್ಲಿ ಮಾಡಿ ಇಟ್ಕೊಂಬಿಟ್ಟಿರಬೇಕು. ಇಲ್ಲಾಂದರೆ ಕಷ್ಟ ಅನಿಸ್ತೈತೆ. ನಮ್ಮ ಮನೇಲಿ ಯಾವಾಗೂ ಬೆಳಗ್ಗೆ ಟಿಫನ್ ಐಟಮ್ ಮಾಡಬೇಕು. ಮಧ್ಯಾಹ್ನ ಬಾಕ್ಸ್ಗೆ ಊಟ ಮಾಡಿರಬೇಕು, ಸಾಂಬಾರು ರೈಸು. ಹಂಗಾಗಿ ಬೆಳಗ್ಗೆನೇ ಟೊಮೆಟೊ ಗೊಜ್ಜು ರೈಸು ಮಾಡ್ತೀನಿ. ಒಂದೊಂದು ದಿವಸ ಟೊಮೆಟೊ ಗೊಜ್ಜು ರೈಸ್ ಮಾಡಿದವಾಗ ರೈಸ್ ಇರುತ್ತೆ, ಸಾಂಬಾರು ಮಾಡ್ಕೊಬೋದು. ಇನ್ನು ಚಿತ್ರಾನ್ನ ಮಾಡಿದವಾಗೂ ಅಷ್ಟೇ ರೈಸ್ ಇರುತ್ತೆ ಮತ್ತು ಅದಕ್ಕೆ ಸಾಂಬಾರು ಮಾಡ್ಕೊಬೋದು. ಆ ಥರ ಪ್ಲ್ಯಾನ್ ಮಾಡ್ಕೋಬೇಕು ನಾವು. ಮಕ್ಕಳಿಗೆ ಚಿತ್ರಾನ್ನ ಪುಳಿಯೋಗರೆ ಟೊಮೆಟೊ ಗೊಜ್ಜು ರೈಸು ಮತ್ತು ಚಪಾತಿ ಪೂರಿ ದೋಸೆ ಇಡ್ಲಿ ಅಂಥವು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಸ್ಕೂಲ್ಗೆ ತಕ್ಕಂಗೆ ನಮ್ಮ ಮಕ್ಳ ಮೈಂಡ್ ಸೆಟ್ ತಕ್ಕಂಗೆ ನಾವು ಟಿಫನ್ ಮಾಡಿಕೊಡ್ಬೇಕು. ಯಾವ್ದು ತಿಂತಾರೆ ಯಾವ್ದು ಬಿಡ್ತಾರೆ ಅಂತ ವಾರ ಪೂರ್ತಿನೂ ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೋದು. ಆ ಚಿಂತೆ ಬೇಡ. ನೋಡಿ, ನಾನು ಇವಾಗ ಡೈಲಿ ಯಾವ್ಯಾವುದು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನನಗೆ ಬೇಕಾಗಿರೋದು ಎಲ್ಲ ಥರನೂ ಮಾಡ್ಕೊಬೋದು. ನಿಮ್ಗೆ ಯಾವ್ದು ಬೇಕೋ ಮೈಂಡ್ ಸೆಟ್ಟು ಆ ಥರ ಇರ್ತೈತೆ. ಒಂದು ದಿವಸ ಚಪಾತಿ ಮಾಡಿ, ಇಲ್ಲ ಚಪಾತಿ ಇಷ್ಟ ಆಗಿಲ್ಲ ಅಂದರೆ ಪೂರಿ, ಈ ಥರ ಎಲ್ಲ ಐಟಮ್ಮು. ಯಾಕಂದರೆ ನೆನ್ಪು ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ನಾವು ಕೆಲಸದ ಬ್ಯುಸಿಯಲ್ಲಿ ಇರೋದ್ರಿಂದ. ಒಂದು ದಿವಸ ಚಪಾತಿ, ಒಂದು ದಿವಸ ಪೂರಿ, ಒಂದು ದಿವಸ ರೈಸ್. ಕಂಟಿನ್ಯೂ ಆಗಿ ಚಪಾತಿ ಪೂರಿ ಹೆಂಗೆ ಮಾಡಬಾರ್ದು. ಒಂದಿನ ರೈಸ್ ಐಟಮು, ಒಂದಿನ ಚಪಾತಿ ಐಟಮು. ಜಾಸ್ತಿ ಮೈದಾ ಐಟಮು ಕೊಡಬೇಡಿ ಮಕ್ಕಳಿಗೆ. ವೆಜಿಟೇಬಲ್ ಪಲಾವು ಮತ್ತು ಗೀ ರೈಸು ಅಂಥವು ತಿಂತಾರೆ ಮಕ್ಕಳು. ಟೊಮೆಟೊ ಬಾತು ಅವೆಲ್ಲ. ಇನ್ನು ಚಿತ್ರಾನ್ನ ಅಂಥವು ಆದ್ರೆಗನ ಈರುಳ್ಳಿ ಮೆಣಸಿನ್ಕಾಯಿ ಅವೆಲ್ಲ ಪಕ್ಕಕ್ಕೆ ಇಡ್ತಾರೆ. ಆದರೂ ಕಡಲೆಬೀಜ ಕಡಲೆಬೇಳೆ ಹಾಕಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ವೆಜಿಟೇಬಲ್ ಪಲಾವು ತಿನ್ನಲ್ಲ. ಇವೆಲ್ಲನೂ ಮಾಡಿಕೊಡಿ ಟಿಫನ್ಗೆ. ಯೋಚನೆ ಮಾಡಬೇಡಿ, ಯಾಕಂದರೆ ಹೆಣ್ಮಕ್ಳಿಗೆ ಅದೇ ಬೆಳಗ್ಗೆ ಏನು ಮಾಡಬೇಕು, ಸಂಜೆ ಏನು ಮಾಡಬೇಕು, ನಿಮ್ಮ ಮನೇಲಿ ಯಾವ ಥರ ಇರ್ತೈತೆ ಆ ಥರ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.